ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಖುದ್ದು ಹಾಜರಿ ಕೋರಿದ ಅರ್ಜಿ ಸದ್ಯ ವಜಾ ಆಗಿದೆ. ಖುದ್ದು ಹಾಜರಿ ಬೇಡಿಕೆಯನ್ನ ಸದ್ಯ ನ್ಯಾಯಾಲಯ ತಳ್ಳಿ ಹಾಕಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ದರ್ಶನ್ ಅರ್ಜಿಗೆ ಬ್ರೇಕ್ ಹಾಕಿ ವಿಡಿಯೋ ಹಾಜರಿಗೆ ಓಕೆ ಅಂದಿದೆ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಖುದ್ದು ಹಾಜರಿಯನ್ನ ಅರ್ಜಿ ವಜಾ ಆಗಿದೆ. ಖುದ್ದು ಹಾಜರಿಯನ್ನ ಬೇಡಿಕೆ ಇಟ್ಟಿದ್ರು. ಇಲ್ಲಿ ದರ್ಶನ್ ಅವರು ಸದ್ಯ ಈ ಹಾಜರಿಯನ್ನ ನ್ಯಾಯಾಲಯ ತಳ್ಳಿ ಹಾಕಿರುವಂತದ್ದು. ದರ್ಶನ್ ಅರ್ಜಿಗೆ ಬ್ರೇಕ್ ಹಾಕಿ ವಿಡಿಯೋ ಹಾಜರಿಗೆ ಓಕೆ ಅಂತ ಹೇಳಿದೆ. ಸದ್ಯ ವಕೀಲರ ಜೊತೆ ಸೀಕ್ರೆಟ್ ಟಾಕ್ಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಆರೋಪಿಗಳ ಹಕ್ಕನ್ನ ಕಾಪಾಡಿದೆ ಕೋರ್ಟ್, ಆದ್ರೆ ಅರ್ಜಿ ಮಾತ್ರ ವಜಾ ಆಗಿದೆ. ಸದ್ಯ ಈ ಸಾಕ್ಷ್ಯ ವಿಚಾರಣೆ ವೇಳೆ ವಕೀಲರ ಸಂಪರ್ಕಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ವಿಚಾರಣೆಗೆ ಮೊದಲು ಹಾಗೆ ನಂತರವೂ ವಕೀಲರ ಜೊತೆ ಮಾತನಾಡಬಹುದು ಅಂತ ಹೇಳಿ ದರ್ಶನ್ ಅವರಿಗೆ ಈ ಒಂದು ನಿರಾಳತೆಯನ್ನು ಕೊಟ್ಟಿದೆ. ಸದ್ಯ ಸಾಕ್ಷಿಗಳ ಹೇಳಿಕೆ ಸ್ಪಷ್ಟವಾಗಿ ಕೇಳಿಸುವಂತೆ ಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ. ಈಗ ನಾವು ಗಮನಿಸ್ತಾ ಇದ್ವಿ, ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರನ್ನ ಭೇಟಿ ಮಾಡ್ತಾ ಇದ್ರಲ್ವಾ. ಸೊ ಅದಕ್ಕೆ ದರ್ಶನ್ ಅವರು ಏನ್ ಮಾಡಿದ್ರು, ನಮಗೆ ಖುದ್ದು ಹಾಜರಿ ಬೇಕು, ಈ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಬೇಡ, ಸೊ ಖುದ್ದು ಹಾಜರಿಯನ್ನ ಪಟ್ಟಿದ್ರೆ ಅಲ್ಲಿ ಸಾಕ್ಷ್ಯಗಳು ಸಿಗುವಂತೆ ಅಥವಾ ಬೇರೆ ಇನ್ನಿತರೆ ಮಾತಾಡುವಂತೆ ನಮಗೆ ಅನುವು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ನಿರಾಳತೆಯನ್ನ ಕೋರಿದ್ರು ದರ್ಶನ್ ಅವರು. ಈಗ ಸದ್ಯ ಇದಕ್ಕೆ ಕೋರ್ಟ್ ಅಸ್ತು ಅಂತ ಅಂದಿಲ್ಲ. ಯಾಕಂತ ಅಂದ್ರೆ ಕೋರ್ಟ್ ಹೇರಿರುವಂತದ್ದು, ನೀವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ಹಾಜರಿ ಆಗಬೇಕು, ಅದರ ಮುಖಾಂತರವೇ ನೀವು ಮಾತನಾಡಬೇಕು. ಸೊ ಖುದ್ದು ಹಾಜರಿ ನಮಗೆ ಬೇಕಾಗಿಲ್ಲ, ಯಾಕಂತ ಅಂದ್ರೆ ಎಲ್ಲ ಆರೋಪಿಗಳು ಇದ್ದಾರೆ ಅಂತ ಹೇಳಿದ್ರು. ಮತ್ತೊಂದು ಕಡೆಗೆ ಇಲ್ಲಿ ದರ್ಶನ್ ಅವ್ರು ಏನ್ ಹೇಳಿದ್ರು, ಈಗ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದ್ರೆ ನಾವು ಹೇಳೋದು ನಿಮಗೆ ಕೇಳಲ್ಲ, ನೀವು ಹೇಳೋದು ನಮಗೆ ಕೇಳಿಸಲ್ಲ. ಸೊ ಕೇಳಿಸುವಂತ ಸಮಸ್ಯೆ ಅಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ನಮಗೆ ಒಂದ್ ಸ್ವಲ್ಪ ನಿರಾಳತೆಯನ್ನ ಕೊಡಿ, ಖುದ್ದು ಹಾಜರಿಯನಿಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಸದ್ಯ ಈ ಒಂದು ದರ್ಶನ್ ಅವರ ಈ ಒಂದು ಅರ್ಜಿಗೆ ಬ್ರೇಕ್ ಹಾಕಿದೆ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಬನ್ನಿ ಅಂತ ಹೇಳಿದೆ. ಸದ್ಯ ವಕೀಲರ ಜೊತೆಗೆ ಸೀಕ್ರೆಟ್ ಟಾಕ್ಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಮತ್ತೊಂದು ಕಡೆಗೆ ಆರೋಪಿಗಳ ಒಂದು ಸಾಕ್ಷ್ಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ಏನು ಈ ಹಿಂದೆ ಕೋರ್ಟ್ ಏನ್ ನಿಲುವು ತೆಗೆದುಕೊಂಡಿತ್ತು, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ನೀವು ಹಾಜರಾಗಬೇಕು, ಮಾತಾಡಬೇಕು, ಅದಕ್ಕೆ ಮಾತ್ರ ಓಕೆ ಅಂದಿರುವಂತದ್ದು. ಸದ್ಯ ಆರೋಪಿಗಳ ಹಕ್ಕು ಕಾಪಾಡಿದೆ ಕೋರ್ಟ್, ಆದ್ರೆ ಅರ್ಜಿ ಮಾತ್ರ ವಜಾಗೊಳಿಸಿದೆ. ನಮಗೆ ಖುದ್ದು ಹಾಜರಿ ಆಗ್ಬೇಕು ಅಂತ ಹೇಳಿ ದರ್ಶನ್ ಅವರು ಅರ್ಜಿಯನ್ನ ಹಾಕ್ತಾರೆ, ಈ ಅರ್ಜಿಯನ್ನ ವಜಾ ಮಾಡಿದೆ. ಸೊ ನೀವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಹಿಂದೆಯೂ ಯಾವ ತರ ಬರ್ತಿದ್ರಲ್ಲ ಹಾಗೆ ಮಾಡಿ. ಮತ್ತೊಂದು ಕಡೆಗೆ ಕೋರ್ಟ್ ಈ ಒಂದು ನಿಲುವು ತೆಗೆದುಕೊಂಡಿರೋದ್ರ ಹಿಂದೆ ಮೇಜರ್ ರೀಸನ್ ಏನು ಅಂತ ಅಂದ್ರೆ, ದರ್ಶನ್ ಅವರು ಹಾಜರಿ ಆಗ್ತಾರೆ ಅಂತ ಅಂದ್ರೆ ಅಲ್ಲಿ ಫ್ಯಾನ್ಸ್ ಗಳ ಸಂಖ್ಯೆ ಬೆಜ್ಜಾನಿರುತ್ತೆ, ಮತ್ತೆ ಕೋರ್ಟ್ಗಳಿರುತ್ತೆ, ಬೇರೆ ಬೇರೆ ಕೇಸ್ಗಳ ಪರವಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ಇರುತ್ತೆ. ಸೊ ಮತ್ತೆ ಸೆಷನ್ಸ್ ಗಳು ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಖುದ್ದು ಹಾಜರಿಗೆ ಬಿಟ್ರೆ ಸೊ ಇದು ಫ್ಯಾನ್ಸ್ಗಳು ಮತ್ತಿತರೆ ಬೇರೆ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಇದನ್ನ ಇಟ್ಕೊಳ್ಳೋಣ, ಸೊ ಖುದ್ದು ಹಾಜರಿ ಏನ್ ಬೇಕಾಗಿಲ್ಲ ಅಂತ ಹೇಳಿ ಸದ್ಯ ಅವರ ಅರ್ಜಿಯನ್ನ ವಜಾ ಮಾಡಿದೆ. ಮತ್ತೊಂದು ಕಡೆಗೆ ಸಾಕ್ಷ್ಯ ವಿಚಾರಣೆ ವೇಳೆ ವಕೀಲರ ಸಂಪರ್ಕಕ್ಕೆ ಈ ಒಂದು ಅವಕಾಶವನ್ನ ಕೂಡ ಕೊಟ್ಟಿದೆ. ಅಂದ್ರೆ ಇತರೆ ವಿಚಾರಣೆಯನ್ನ ನೀವು ವಕೀಲರ ಜೊತೆ ನಡೆಸಿ, ಒಂದು ವಿಡಿಯೋ ಕಾನ್ಫರೆನ್ಸ್ ಶುರುವಾಗೋದಕ್ಕಿಂತ ಮುಂಚೆ ಅಥವಾ ಎಂಡ್ ಆದ್ಮೇಲೆ ನೀವು ವಕೀಲರ ಜೊತೆ ಕೂತ್ಕೊಂಡು ಮಾತಾಡಿ, ಅದಕ್ಕೆ ನಾವು ಅವಕಾಶ ಕೊಡ್ತೀವಿ. ವಿಚಾರಣೆ ಮೊದಲು ನಂತರ ನೀವು ಮಾತಾಡಬಹುದು. ಸಾಕ್ಷಿಗಳ ಹೇಳಿಕೆ ಸ್ಪಷ್ಟವಾಗಿ ಕೇಳಿಸುವಂತೆಯೂ ಕೂಡ ಕೋರ್ಟ್ ಇಲ್ಲಿ ಆದೇಶವನ್ನ ಹೊರಡಿಸಿದೆ.